ವಿಕ್ಟಿಮ್ ಹ್ಮ್ ಬ್ರದರ್ಸ್ ಅಂಡ್ ಸಿಸ್ಟರ್. ಬ್ರದರ್ ಅಂಡ್ ಸಿಸ್ಟರ್. ಬ್ರದರ್ ಅಂಡ್ ಸಿಸ್ಟರ್ ಇದರಲ್ಲಿ ಬ್ರದರ್ ಅಂಡ್ ಸಿಸ್ಟರ್. ಆಫೆನ್ಸ್ 376. ಹೌದು ಮೇಡಮ್. ಬ್ರದರ್ ಅಂಡ್ ಸಿಸ್ಟರ್. ಕೈಂಡ್ಲಿ ಸಿ ದಿ ಪೇಜ್ ನಂಬರ್. ವಾಟ್ ಮಿಸ್ಟರ್, ಯು ಆರ್ ಟಾಕಿಂಗ್ ಆಫ್ ಇನ್ಸೆಸ್ಟ್? ಎಸ್ ಮೇಡಮ್. ವರ್ಷಗೆ ಅಕ್ಕ ತಮ್ಮ ಆಗ್ಬೇಕು. ಕೈಂಡ್ಲಿ ಸಿ ದಿ ಪೇಜ್ ನಂಬರ್ 132. ಜಿ ಟ್ರಿ ಮೇಡಮ್. ಜಿ ಟ್ರಿ. ಜಿ ಟ್ರಿ. ಜಿ ಟ್ರಿ. ರಿಜಿಡ್. ಜಿ ಟ್ರಿ ಮೇಡಮ್. ಜಿ ಟಿ. ಜಿ ಟ್ರಿ. ಜೀನಲಾಜಿಕಲ್. ಸಾರಿ. ಪೂರ್ತಿ ಹೇಳಿ ನೀವು. ಟ್ರಯಲ್ ಕೋರ್ಟ್ ಪ್ರಾಕ್ಟೀಸ್. ಜೀನಲಾಜಿಕಲ್ ಟ್ರೀ ಅಂತ ಹೇಳಿ. ಅದು ಏನೇನೋ ಅರ್ಥ ಆಗುತ್ತೆ. ಸಾರಿ. ಹ್ಮ್ ಇಲ್ಲಿ ನರಸಿಂಹಪ್ಪ ಮತ್ತು ಭಾವಕ್ಕೆ 5 ಜನ ಮಕ್ಕಳು. 5 ಜನದಲ್ಲಿ 3ನೇ ಮಗಳು ರಾಮಕ್ಕ. ಏನ್ ವಾಟ್ ಯು ವಾಂಟ್ ಟು ಟೆಲ್? ಇದರಲ್ಲಿ ಸ್ವಾಮಿ ನಮ್ದೇನ್ ತಪ್ಪಿಲ್ಲ. ನೀವ್ ಯಾರು? ನಾವು ಅಂದ್ ಪಿಟಿಷನ್ ದಿಸ್ ಕೇಸ್. ಅದು ಗೊತ್ತು ಸರ್. ನೀವು ಇನ್ ರಿಲೇಷನ್ ಯಾರು ಅಂತ? ಕಂಪ್ಲೇನೆಂಟ್ಗೆ ಏನಾಗ್ಬೇಕು? ನಾನ್ ತಮ್ಮ ಆಗ್ಬೇಕು. ನೀವು ಅಕ್ಯೂಸ್ ನಂಬರ್? ಓನ್ಲಿ ಅಕ್ಯೂಸ್. ಓನ್ಲಿ ಅಕ್ಯೂಸ್. ಅಂಡ್ ಯು ಆರ್ ಅಲೆಜ್ಡ್ ಆಫ್ 376 ಆನ್ ಪ್ರಾಮಿಸ್ ಆಫ್ ಮ್ಯಾರೇಜ್. ಪ್ರಾಮಿಸ್ ಆಫ್ ಮ್ಯಾರೇಜ್ ಆಲ್ರೆಡಿ. ಆಲ್ರೆಡಿ 2020 ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರೆ ಸರ್. ಏನ್ ಅಗ್ರಿಮೆಂಟ್? ಇವ್ರ ಹತ್ರ ಫಸ್ಟ್ ಆಫ್ ಆಲ್ ನೀವು ಹೇಳಿ, ನೀವು ಅಕ್ಕ ತಮ್ಮ ಅಂತ ಇದ್ದೀರಾ? ಮತ್ತೇನ್ 376 ಅಲ್ಲಿ? ಅಲ್ಲ, ಇವ್ರು ಫಿಟ್ ಮಾಡಿರೋದು ಸಿವಿಲ್ ಲಿಟಿಗೇಷನ್ ಇಂದ ಸಿವಿಲ್ ಡಿಸ್ಪ್ಯೂಟ್ ಇಂದ ಇದು ಮಾಡಿರೋ ಸ್ವಾಮಿ. 2019 ಅಲ್ಲಿ ನನ್ನ ಹತ್ರ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು FIR ಕಂಟೆಂಟ್ ಹೇಳ್ತಾರೆ. ಮತ್ತೆ 2020 ನಲ್ಲಿ ನರೇಶ್ ಇವರು ಯಾರು? ಆರ್ ಯು ಶೋರ್ ಆಫ್ ದ ರಿಲೇಶನ್ಶಿಪ್ ದಟ್ ಯು ಆರ್ ಬ್ರದರ್ ಅಂಡ್ ಸಿಸ್ಟರ್? ಎಸ್ ಮಿಲಾಡ್. ಅಂದ್ರೆ ಅದ್ರ ಕ್ಲಿಯರ್ ಆಗಿ ತೋರಿಸಿನಿ ಸರ್ ನಾನು. ನೀವು ಜಿನಲಾಜಿಕಲ್ ಟ್ರೀ. ಜಿಯಾಲಜಿಕಲ್ ಟ್ರೀ ಇದು ಹೆಂಗಂದ್ರೆ, ಆ ಜಿಯಾಲಜಿಕಲ್ ಟ್ರೀ ಆ ವಿಕ್ಟಿಮ್ನ ಅಜ್ಜಿ ಇದ್ರಲ್ಲ, ಅಜ್ಜಿಯ ತಮ್ಮನ ಮಗ ಇವನು. ಸ್ವಂತ ತಮ್ಮನ ಮಗ. ಜಗದೀಶ್ ಅವರೇ ನೋಡಿ, is it a case of incest or rape? Looks like he's saying it is between siblings, then it amounts to incest. ಇಲ್ಲ, ಸಿಬ್ಲಿಂಗ್ಸ್ ಬರೋದಿಲ್ಲ. What he is telling? ಅತ್ತೆ ಮಗಳು. ಅತ್ತೆ ಮಗಳ ಸ್ವಾಮಿ. ಫ್ಯಾಮಿಲಿ ಟ್ರೀ ಪ್ರಕಾರ ಅಲ್ವಾ? ಅತ್ತೆ ಮಗ ಅಲ್ಲ. ಅತ್ತೆ ಮಗಳಲ್ಲ. ನಮಗೆ ಅತ್ತೆ ಮಗಳಲ್ಲ. ನನ್ನ ಚಿಕ್ಕಮ್ಮನ ಮಗಳು ನನಗೆ ಅಕ್ಕ ಆಗ್ಬೇಕು. ನೀವೇ ಡ್ರಾ ಮಾಡಿರೋದ ಜಿನಲಾಜಿಕಲ್ ಟ್ರೀನ? ಅಲ್ಲ ಸ್ವಾಮಿ, ಎಲ್ಲ ರಿಲೇಟಿವ್ಸ್ ಇವರೇ ರಿಲೇಟಿವ್ಸ್. ಮತ್ತೆ 2020 ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರೆ ಸ್ವಾಮಿ. ಕೈಂಡ್ಲಿ ಫಿರೋಜ್. ಏನ್ ಅಗ್ರಿಮೆಂಟ್ ಕೊಡಿ ಸರ್. ಇಲ್ಲಿ ಅಕ್ಯೂಸ್ಡ್ ಬೇರೆ, ಅಲ್ಲಿ ಅಗ್ರಿಮೆಂಟ್ ಮಾಡ್ಕೋ ವ್ಯಕ್ತಿನೇ ಬೇರೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಲ್ಲ, 2019 ನಲ್ಲಿ ನನ್ನ ಜೊತೆ ರಿಲೇಶನ್ಶಿಪ್ ಇದರಂತ ತೋರಿಸ್ತಾರೆ. 2020 ನಲ್ಲಿ ಇನ್ನೊಬ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂತಾರೆ. 1.5 ಲಕ್ಷ ಇಸ್ಕೊಂತಾರೆ. ಮ್ಯಾಟರ್ ಸೆಟ್ಲಿಂದ ಔಟ್ ಆಫ್ ದ ಕೋರ್ಟ್. ಅವರು ಬ್ರದರ್ ಅಂಡ್ ಸಿಸ್ಟರ್ ಏನಾ? ಹೌದಲ್ಲ ಸ್ವಾಮಿ. ನನಗೆ ಅಕ್ಕ ಆಗ್ಬೇಕು ಅಷ್ಟೇ ಇದು ಈಕೆ. ಅಂಡ್ ಆಲ್ಸೋ ಮ್ಯಾಟರ್ ಇನ್ ಕಾಂಪ್ರಮೈಸ್ ಆಗಿದ್ದಾರೆ ಸ್ವಾಮಿ. ಇಬ್ರು ಕಾಂಪ್ರಮೈಸ್ ಗೊತ್ತಾಗ್ತಾ ಇದೆ. ಇಬ್ರು ಕಾಂಪ್ರಮೈಸ್ ಆಗಿದೆ. ಆಕೆ ಬೇರೆ ಮದುವೆ ಮಾಡ್ಕೊಂಡು ಬೇರೆ ಸೆಟ್ಲ್ ಆಗಿದ್ದಾರೆ ಸ್ವಾಮಿ. ಬಟ್ ಏನಂದ್ರೆ ಇದು ಅವಮಾನ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಐ ಅಪ್ರೋಚ್ ದಿಸ್ ಆನರಬಲ್ ಕೋರ್ಟ್ ಮಿಲಾಡ್. ನಿಮ್ಗೆ ಅವಮಾನ ಆಗ್ತಾ ಇದೆ? ನಮ್ಗೆ ಬೋತ್ ಪಾರ್ಟೀಸ್ ಅಂದ್ರೆ ನಿಮ್ ಪೆಟಿಷನರ್ಸ್ ಇಬ್ಬರಿಗೂ ಸ್ವಾಮಿ. ಸಿವಿಲ್ ಡಿಸ್ಪ್ಯೂಟ್ ಇರೋದ್ರಿಂದ ಇಲ್ಲಿವರೆಗೂ ಬಂದಿದೆ ಸ್ವಾಮಿ. Jagdish, just look into it. He's not getting into the seriousness of the issue. Just check the relationship and then let me know. Yes. I'll take it on Friday. Stay the address. ಶುಕ್ರವಾರ ಮಾಡುವ. ದಯವಿಟ್ಟು ಅಲ್ಲಿ ಡೇಟ್ ಕೊಡಲ್ಲ ಸ್ವಾಮಿ. ಅಲ್ಲಿ ಅವರು ಇದು ಡೇಟ್ ಯಾವತ್ತು ಸರ್? ನೆಕ್ಸ್ಟ್ ಡೇಟ್ 7ನೇ ತಾರೀಕು ಇಟ್ಕೊಂಡ ಸರ್. 7ನೇ ತಾರೀಕು ಇಲ್ಲಿ 7ನೇ ತಾರೀಕು ಬೆಳಗ್ಗೆ ರೀಚ್ ಆಗುತ್ತೆ. ಅದು ಮಧ್ಯಾಹ್ನದ ಮೇಲೆ ಇರುತ್ತಲ್ಲ. ಕೈಂಡ್ಲಿ ಸ್ವಾಮಿ, ಇದೊಂದು ನೀವು ಕರೆಕ್ಟ್ ಆಗಿ ರಿಲೇಶನ್ಶಿಪ್ ಹೇಳ್ಬೇಕು. ಕರೆಕ್ಟ್ ಆಗಿ ಅದು ಹೇಳ್ತೇವೆ ಸ್ವಾಮಿ. ಅಲ್ಲ, ನೀವು ಹೇಳಿದ್ರೆ ಆಮೇಲೆ ಇದು 100% ಡಿಸ್ಮಿಸ್ ಮಾಡೋ ಕೇಸ್. ವೆಯ್ಟ್, ಲುಕ್ ಇಂಟು ಇಟ್. ಫ್ರೈಡೆ ಐ ವಿಲ್ ಟೇಕ್ ಇಟ್. ಅಂಡ್ ಆಲ್ಸೋ ಆ ವಿಕ್ಟಿಮ್ ಬಂದು ಅಫಿಡವಿಟ್ ಹಾಕ್ತಾರೆ ಸ್ವಾಮಿ. ನಾನು ಏನಂತ ಮತ್ತಿನ್ನೊಂದು ಅಗ್ರಿಮೆಂಟಾ? ಅಲ್ಲ ಸ್ವಾಮಿ, ನಾನು ಅಫಿಡವಿಟ್ ಹಾಕಿ ನಾನು ವಿತ್ಡ್ರಾ ಮಾಡ್ಕೊಂತ ಇದೀನಿ. ಹಾಗೆ ಬೇರೆ ಕಡೆ ಮದುವೆ ಆಗಿದೆ ಸ್ವಾಮಿ. ಹಾಗೆ ಗಂಡನ್ ಗೊತ್ತಿಲ್ಲ ವಿಚಾರ. ಅದು ಪ್ರಾಬ್ಲಮ್ ಆಗಿದೆ ಸರ್.
Quite exhausting. ತುಂಬಾ ಕಾಂಪ್ರಮೈಸ್ ಆಗೋದೆ. ಎಸ್ ಫ್ರೈಡೆ ತಗೊಂತೀವಿ. ಎಸ್ ಫ್ರೈಡೆ ಈ ಶುಕ್ರವಾರನೇ ಕರೆಕ್ಟ್ ಆಗಿ ಬರ್ಕೊಂಡ್ ಬಂದ್ಬಿಡಿ ಎಲ್ಲ. ಯಾರ್ಯಾರ ರಿಲೇಶನ್ಶಿಪ್, ಯಾರ್ಯಾರು ಯಾವಾಗ ಮದುವೆ ಆಗಿದ್ದಾರೆ, ಯಾವಾಗ ನೆಕ್ಸ್ಟ್ ಮದುವೆ ಆಗ್ತಾ ಇದ್ದಾರೆ ಎಲ್ಲ. ಇದು ಡೈರೆಕ್ಟ್ 3 ತಿಂಗಳಲ್ಲಿ ಕ್ಲೋಸ್ ಮಾಡಕ್ ಹೇಳೋಣ. 3 ತಿಂಗಳು ಜಾಸ್ತಿ ಆಯ್ತಾ? ಇಲ್ಲ ಸರ್, ಸ್ವಾಮಿ ಕಮ್ಮಿ ಆಯ್ತು ಅನ್ಸುತ್ತೆ, ಯಾಕಂದ್ರೆ ತುಂಬಾ ಅಪ್ಲಿಕೇಶನ್ಸ್ ಇದೆ. ಹಾಗಾದ್ರೆ ಎಷ್ಟು ದಿನ? 6 ತಿಂಗಳ? 6 months. ಆಯ್ತು. ನೀವ್ ಯಾರಿಗೆ ಮೇಡಮ್? ಇಲ್ಲ, ಇಲ್ಲಿ ಒಂದ್ ಥಿಂಗ್ ಆಗಿದ್ ಸ್ವಾಮಿ, he has served the copy without any order of this honorable court, either neither by hand someone or by. ಪರವಾಗಿಲ್ಲ ಬಿಡಿ, ಅವ್ರು ಕೇಳ್ತಾರೆ ಡಿಸ್ಪೋಸಲ್ಗೆ. ಅಲ್ಲ, ಡಿಸ್ಪೋಸಲ್ ಗಿಂತ 17 ಪಿಟಿಷನ್ಸ್ ಪೆಂಡಿಂಗ್ ಇದೆ, ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ಫಸ್ಟ್ ಅವ್ರದ್ದು ಕಂಡೋನೇಷನ್ ಆಫ್ ಡಿಲೇ ಆದ್ರೆ ಇಮಿಡಿಯೇಟ್ ಆಗಿ ಆಗುತ್ತೆ. ಕಂಡೋನೇಷನ್ ಆಫ್ ಡಿಲೇ ಫ್ರಮ್ 2016 ಇಂದ ಆಗಿಲ್ಲ. ಯು ಆರ್ ದಿ ಹಸ್ಬೆಂಡ್. ಅಪ್ಲಿಕೇಶನ್ ಡಿಸ್ಪೋಸ್ ಮಾಡಕ್ಕೆ ಅಷ್ಟು ಟೈಮ್ ಸಾಕಾಗಲ್ಲ. 9 months. 9 months. Okay. ಔಟರ್ ಲಿಮಿಟ್. ಒಂದು ನಾವು ವಿ ಹ್ಯಾವ್ ಕಂಪ್ಲೇಂಟ್ ಟು ದ ರಿಜಿಸ್ಟರ್, ಯಾಕೆಂದ್ರೆ ಅವರು ವಿತೌಟ್ ಎನಿ ಆರ್ಡರ್ ಆಫ್ ದಿಸ್ ಆನರಬಲ್ ಕೋರ್ಟ್ ಹಿ ಇಸ್ ಗೋಯಿಂಗ್ ಟು ಸರ್ವ್ ದ ಕಾಪಿ ಅಂಡ್ ಹಿ ವಿಲ್ ಒಬ್ಟೇನ್ ಎನ್ ಎಕ್ಸ್ಪರ್ಟ್. ಅಲ್ಲ ಸ್ವಾಮಿ, ಹಿಂದೆ ಏನಾಯ್ತು ಅಂದ್ರೆ ಒಂದು ಅಮೆಂಡ್ಮೆಂಟ್ ಆಫ್ ಚಾರ್ಜ್ ಶೀಟ್ ಹಾಕಿದ್ವಿ ಟ್ರಯಲ್ ಕೋರ್ಟ್ ಅಲ್ಲಿ, ಇನ್ CC ನಂಬರ್ ಇದ್ರಲ್ಲಿ ಮೆನ್ಷನ್ ಮಾಡಿದ್ರೆ, ಕ್ರಿಮಿನಲ್ ಕೇಸಲ್ಲಿ ಅಲ್ಲಿ ಇಲ್ಲದಿದ್ದ ಈಗ ಇದು ಡಿಸ್ಪೋಸ್ ಮಾಡಕ್ 9 ತಿಂಗಳ ತೊಂದರೆ ಇದೆಯಾ? 1 year ಹಂಗೆ ಕೊಡ್ಬೋದು ಸ್ವಾಮಿ, ಯಾಕಂದ್ರೆ IS 9 ಆದ್ಮೇಲೆ ನೋಡೋಣ. ಆಯ್ತು ಸ್ವಾಮಿ, ಒಂದು ಮೆಮೊ ಹಾಕ್ತೀನಿ ಸ್ವಾಮಿ, ಯಾಕಂದ್ರೆ ಇವರು ಸರ್ವಿಸ್ ಆರ್ಡರ್ ಇಲ್ದೇನೆ, ಕೋರ್ಟ್ ಆರ್ಡರ್ ಇಲ್ದೇನೆ ಸಮನ್ಸ್ ಸರ್ವ್ ಮಾಡ್ದಂಗೆ ಹ್ಯಾಂಡ್ ಸಮನ್ಸ್ ಮಾಡಿ ಎಕ್ಸ್ಪರ್ಟ್ ಮಾಡ್ತಾರೆ. ತಗೋಬೇಡಿ. ಒಂದು ಮೆಮೊ ಹಾಕ್ತೀನಿ, ಯಾಕೆಂದ್ರೆ ನಾವು ರಿಜಿಸ್ಟರ್ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ಯಾಕಂದ್ರೆ ನಾವೀಗ ಟ್ಯಾಗ್ ಮಾಡಿದ್ರೆ ನಮ್ ಗಮನಕ್ಕೆ ಬಂತು. ಹಿಂದೆ ಏನ್ ಮಾಡುದು, ನಾವು IS ಹಾಕಿದೆಲ್ಲ ರಿಜೆಕ್ಟ್. ನಿಮಗೆ ತೊಂದರೆ ಆಗುವಂತ ಆರ್ಡರ್ ಇದ್ರೆ ಖಂಡಿತವಾಗ್ಲೂ ಸ್ವಾಮಿ, ಹಿಂದೆ ಒಂದು ಈಗ ಇದ್ರಲ್ಲಿ ಆಗಿಲ್ಲ ಅಲ್ವಾ? ಅಲ್ಲ, ಇದ್ರಲ್ಲಿ ಇನ್ನೂ ಆಗಿಲ್ಲ. ನೋಡೋಣ, ಇನ್ನೊಂದು ಹಾಕ್ದಾಗ ಅವ್ರಿಗೆ ಕೊಡ್ಬೇಡಿ. ಸರಿ, ನಮ್ಗೆ ಕಾಪಿ ಸರ್ವ್ ಮಾಡೋ ಬದಲೇ ಕೋರ್ಟ್ ಆರ್ಡರ್ ಬರ್ಬೇಕು, ಅಂದ್ರೆ ಕೋರ್ಟ್ ಸಮನ್ಸ್ ನೋಡ್ತೀವಿ, ಯಾಕಂದ್ರೆ ನಮ್ಮ ವಕಾಲತ್ತೆ ಬರೋದಿಲ್ಲ ಅಲ್ಲಿ. ಸೊ ಹಿ ಇಸ್ ಶ್ಯೂರ್ ದಟ್ ಹಿ ಇಸ್ ಗೋಯಿಂಗ್ ಟು ಫೈಲ್ ಅನದರ್ ಒನ್ ಇನ್ ಫ್ಯೂಚರ್. ಅಲ್ಲ, ಆತರ ಅಲ್ಲ, ಪಾರ್ಟಿಗೆ ಸರ್ವ್ ಆಗ್ಬೇಕಾದ್ರೆ ಕೋರ್ಟ್ ಆರ್ಡರ್ ಇರ್ಬೇಕು. ವಿತೌಟ್ ಎನಿ ಆರ್ಡರ್ ಆಫ್ ದಿಸ್ ಆನರಬಲ್ ಕೋರ್ಟ್ ವಿಲ್ ಮೇಕ್ ಆಯ್ತು, ಅದು ಇನ್ಮೇಲೆ ಹಾಗೆ ಮಾಡು. ಆರ್ಡರ್ ಆಗ್ದೇನೆ ಮಾಡ್ಬೋದು. ಆಮೇಲೆ ಟ್ಯಾಗ್ ಮಾಡ್ಬೇಕು, ಅಟ್ಲೀಸ್ಟ್ ನಾವು ವಕಾಲತ್ ಹಾಕಿದ್ರೆ ಟ್ಯಾಗು ಮಾಡ್ದೇನೆ, ಆ ಹೆಣ್ಮಗಳಿಗೂ ಸರ್ವ್ ಆಗ್ದೇನೆ, ಇಲ್ಲಿ ಎಕ್ಸ್ಪರ್ಟ್ ಆರ್ಡರ್ ತಗೊಂಡು ಅಲ್ಲಿ ಚಾರ್ಜ್ ಶೀಟ್ ಅಮೆಂಡ್ಮೆಂಟ್ ಬಿಫೋರ್ ದ ಕೋರ್ಟ್. ಸರಿ ಆಯ್ತಾ? ಸರಿ, ಚಾರ್ಜ್ ಚೇಂಜ್ ಮಾಡಿಫಿಕೇಶನ್ ಹಾಕಿದ್ವಿ. ಈಗ ಆಯ್ತಲ್ಲ, ಡಿಸ್ಪೋಸ್ ಆಗಿ. ಇದ್ರಲ್ಲೆಲ್ಲ ಆರ್ಗ್ಯುಮೆಂಟ್ಸ್ ಫಾರ್ ಅ ಬೆಟರ್ ಕೇಸ್. ಇದ್ರಲ್ಲಿ ಏನು ಅಂದ್ರೆ ಕಂಡೋನೇಷನ್ ಆಫ್ ಡಿಲೇ, ಹಿ ಹ್ಯಾಸ್ ಡಿಲೇಡ್ ದ ಮ್ಯಾಟರ್ಸ್. ಕಂಡೋನೇಷನ್ ಮೇಡಮ್ 250 ಮ್ಯಾಟರ್ ಇದೆ, ಡಿಸ್ಪೋಸ್ ಆಗಿರೋ ಮ್ಯಾಟರ್ ಆದ್ಮೇಲೆ ಆರ್ಗ್ಯುಮೆಂಟ್. ಇದೊಂದು ಮೆಮೊ ಹಾಕಿರ್ತೀನಿ ಸ್ವಾಮಿ, ರಿಜಿಸ್ಟ್ರಿಲ್ ಹಾಕಿ. ರಿಜಿಸ್ಟರ್ ಹೇಳಿದ್ರು, ರಿಜಿಸ್ಟ್ರಾರ್ ಅಲ್ಲ, ರಿಜಿಸ್ಟ್ರಿಲ್ ಹಾಕಿ. ಆಯ್ತು, ಫೈಲಿಂಗ್ ಕೌಂಟರ್ 122. Indicate husband is also here. Husband is also there. No allegation against him. ಓಯ್, ಕಾಲಿಂದ ಒದ್ದ ಅಂತೇಳಿ ಒಂದೇ ಒಂದು ಮತ್ತೆ ಅಷ್ಟು ಬಿಟ್ರೆ ಡೌರಿ ಬಗ್ಗೆ ಆಗ್ಲಿ, ಡೌರಿ ಹರಾಸ್ಮೆಂಟ್ ಬಗ್ಗೆ ಆಗ್ಲಿ, ನಥಿಂಗ್ ಈಸ್ ಫೋರ್ತ್ ಕಮಿಂಗ್ ಫ್ರಮ್ ದಿ ಕಂಪ್ಲೇಂಟ್. Husband presumed. I'll leave it to the court. Correct. Husband came and kicked me with legs brutally. ಅಲ್ಲ, ಅಮೆರಿಕಾದಲ್ಲಿ ಇದ್ದು 2 ವರ್ಷ ಜೀವನ ಮಾಡ್ಕೊಂಡು ಆಮೇಲೆ ಇಂಡಿಯಾಗೆ ಬಂದು ನಂತರ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಸ್ಟಾರ್ಟೆಡ್ ಆಫ್ಟರ್ 6 years. ಹೌದಾ? ಅಮೆರಿಕಾದಲ್ಲೋ ಇಲ್ಲೋ? ಇಲ್ಲಿ. ಮತ್ತೆ ಅಲ್ಲ, ಅಮೆರಿಕಾದಲ್ಲಿ ಚೆನ್ನಾಗಿದ್ರು. Then they came down to India. The date of marriage is on 2/11/2016. ಪರವಾಗಿಲ್ಲ. Complaint is 15/4/2022. ಅದು ನೀವು ಒದ್ದ ತಕ್ಷಣ ಹಾಕಿರೋ ಕಂಪ್ಲೇಂಟ್. That's the only allegation. Yes, that's the only ಅಲ್ಲ. Yes, the allegations found in the summary of the charge sheet are que the husband. ನೋಡಿದಿರಾ comment? Please no. Are que the husband and not against any other family who are without rhyme or reason dragged into these proceedings. Therefore, there shall be an interim order of stay of further proceedings in CC so and so against all the other accused except the husband. Accused number 1.